ಗುಡ್ ಮಾರ್ನಿಂಗ್ ರೀ ಬಪ್ಪ. ಸೊ ಅದು ಸಸ್ಪೆನ್ಸ್ನಾಗ ಬರೀತಂತಂದಿಲ್ಲ ರೀ ನಿಮಗೆ. ಸೊ ಇವತ್ತು ನಾನು ನಾಂದೇಡ್ ನಡೆದೀನಿ. ಸೊ ಇವತ್ತು ನಾಂದೇಡ್ ಬ್ಲಾಗ್ ಮಾಡಲ್ಲಿ ಹೋಗಿ ಅಲ್ಲೂ ಬ್ಲಾಗ್ ಮಾಡ್ತೀನಿ. ಸೊ ರಾತ್ರಿ ನಾ ಎಡಿಟಿಂಗ್ ಮಾಡಿ ಮುಕ್ಕೊಲಕ್ಕೆ ನಮ್ಮ ಮ್ಯಾಕ್ಸಿಮಮ್ ಎಷ್ಟು ಅಂತಂದ್ರೆ 1:30 ಐತ್ರಿ ಮುಕ್ಕೊಲಕ್ಕೆ. ಈಗ ನೋಡ್ರಿ 5:30 ಆಗತ್ತು. 5ಕ್ಕೆ ಎತ್ತೀನಿ ಆ್ಯಕ್ಚುಲಿ. ಎಡಿಟಿಂಗ್ ಮಾಡಿ ಮುಕ್ಕೊಲಕ್ಕೆ 1:30 ಐತಿ. ಸೊ ನಡೀತಾರೆ. ಈಗೇನು ಹ್ಯಾಬಿಟ್ ಆಗ್ಯದ. 3-4 ತಾಸು ನಿದ್ದೆ ಸಿಕ್ಕತ್ತಂದ್ರೆ ಸಾಕು, ಮನುಷ್ಯ ಎಷ್ಟು ಪೂರ ರಿಲ್ಯಾಕ್ಸ್ ರೀಚಾರ್ಜ್ ಆಗ್ಬಿಡ್ತಾನೆ. ಸೊ ಈಗ ನಡೆದಿದ್ದು ಡ್ಯೂಟಿಗೆ ಮತ್ತು ಬಿಡಮ್ ನಾಂದೇಡ್ ಸಲ. चलो भाई देखो अब मैं क्या करता हूँ। हंसते हंसते कट जाए रस्ते, जिंदगी यूं ही चलती रहे, खुशी मिले या गम बदलेंगे ना हम, दुनिया चाहे बदलती रहे। ಸೊ ಬಬ್ಬಾ ಉದ್ಗಿರ್ನಾಗ ನಿಂತೀವಿ ಬ್ರೇಕ್ಫಾಸ್ಟ್ ಎಲ್ಲಕ್ಕ. ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ಮುಂದೆ ಹೋಗೋಣ, ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡೋಣ. ಸೊ ನಿನ್ನೆ ಕಟಿಂಗ್ ಮಾಡ್ಕೊಂಡು ನೋಡ್ರಿ ಬಾಬಾ ಹ್ಯಾಂಗೆ ಕಾಣತ್ತೀನಿ ಹೇಳ್ರಿ. ಸೊ ನಮ್ಮ ನಾಗರಾಜಣ್ಣನು ಬಂದನ, ಗುಂತಕಲ್ ನಾಗರಾಜಣ್ಣ. ಇದೇ ಮನ ओ भाई मारो मुझे, मारो मारो मुझे, मारो मारो, नहीं ये मजाक हो। होठों से बिजली चमके जब जब तुम मुस्कुराती है, ಹಾಯ್ ರೀ ಬಬ್ಬಾ. ಸೊ ಈಗ ನಾಂದೇಡ್ನಾಗಿದ್ದೀನಿ. ಜಸ್ಟ್ ಬಂದೀನಿ, ಅರ್ಧ ಗಂಟೆ ಐತ್ರಿ. ಮತ್ತೇನಂತಂದ್ರೆ ಸ್ವಲ್ಪ ನಡೆದೀನಿ ಲೋಕಲ್ನಾಗ ಕೆಲಸ ಅದ. ಕೂಲ್ ಡ್ರಿಂಕ್ ಕುಡ್ಲತ್ತೀನಿ, ಭಾಳ ಬಿಸಿಲದ ಇಲ್ಲಿ. ಸೊ ನಮ್ಮ ನಾಗರಾಜ್ ಅಣ್ಣನೂ ಬಂದನ. ಹಾಯ್ ಮಾಡೋಣ. ಸೊ ನಮ್ಮ ನಾಗರಾಜ್ ಗುಂತಕಲ್ ನಾಗರಾಜ್ ಅಣ್ಣ ಇದ್ದಿ, ಆಂಧ್ರಲ್ಲಿ ಉಂಟಾಡು ನಾ ಫ್ರೆಂಡು. ಅವ್ನ ಸಂಗತ್ ಕೂತೀನಲ್ರಿ, ನಂಗೂ ತೆಲುಗು ಮಾತಾಡ್ಟ. ಯಾಕಂದ್ರೆ ನಂಗೆ ತೆಲುಗು ಬರ್ತದ. ಇಷ್ಟು ಭಾಳ ತನ ಐತೆ ಅವ್ರ ಸಂಗತ್ ತೆಲುಗು ಮಾತಾಡೀನಿ. ಅದ್ರ ಸಲಕ್ಕೆ ನಾ ತೆಲುಗುದಾಗ ಹೇಳಿದ್ದು. ಸೊ ಜರ್ನಿ ಏನಂತಂದ್ರೆ ನಾಂದೇಡ್ ರೂಟ್ ಅಂದ್ರೆ ಭಾಳ ಬೋರಿಂಗ್ ರೂಟ. ನಂಗೆ ಇಷ್ಟು ನಾ ಟ್ರಾವೆಲಿಂಗ್ ಮಾಡೀನಿ ಅಲ್ಲಿ. నాందేడ్ రూట్ ಅಂದ್ರೆ నాకు బాగా బోర్ అవుతుంది. సీరియస్లీ అవుతుంది నిಮಗೆ. నేను వెళ్ళిపోతావు ఇప్పుడు? పోయిస్తాం ప్రవీణ్గా. మళ్ళీ ఎప్పుడు కలుస్తావు? మళ్ళీ హైదరాబాద్ కలుస్తాం. హైదరాబాద్ కలుస్తావా? ఇప్పుడు ఎక్కడ వెళ్తున్నావు? హైదరాబాద్. హైదరాబాదా? వస్తావా మళ్ళీ గుల్బర్గా? ఇప్పుడు గుల్బర్గాకి మళ్ళీ నెక్స్ట్ మంత్ వచ్చేది. మా బాబా వాళ్ళకి ఏమని చెప్తావా? బాయ్ బాయ్ అంతేనా? खत्म, बाय बाय, टाटा, गुड बाय.